ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ, ಸಾಯಂಕಾಲ ಆದರೆ ಸಾಕು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳಿಗೆ ಯಾಕೆ ನಮಗೂ ಸಹ ಹಂಗೆ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ನಿಸ್ತೈತಿ. ಈ ಗರಿಗರಿಯಾದ ಸಮೋಸ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ, ನೋಡೋಣ ಬರ್ರಿ ಮಾಡೋದು. ಮೈದಾ ಹಿಟ್ಟನ್ನ ಒಂದು ಬೌಲ್ ಒಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಡ್ರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಅಜಿವಾನ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಸ್ವಲ್ಪ ಅದ್ರದ್ದು ವಾಸನೆ ಚಲೋ ಬರ್ತೈತಿ. ಆಮೇಲೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಮೊದಲು ಎಲ್ಲನೂ ಹಿಟ್ಟನ್ನ ಚೆಂದಾಗ ಕಲಿಸ್ಕೊರಿ. ಆಮೇಲೆ ನಾವೇನು ಮಾಡಬೇಕದನ್ನ ಸ್ವಲ್ಪ ನೀರು ಹಾಕೋತಾ ಹಿಟ್ಟನ್ನು ನಾವು ಗಟ್ಟಿಗೆ ಕಲಿಸ್ಕೋಬೇಕು. ತೀರಾ ತೆಳ್ಳಗೆ ಕಲಿಸ್ಕೋಬಾರ್ದು, ಭಾಳ ಗಟ್ಟಿಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಅದನ್ನು ಕಲಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ತಾಸು ನೆನೆಯಕ್ಕೆ ಬಿಡ್ಬೇಕು ನೋಡ್ರಿ. ಆಮೇಲೆ ಒಂದು ಪ್ಯಾನ್ ಒಳಗೆ ನಾವು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ್ಮ್ಯಾಗ ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕಬೇಕು, ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಸಲ ನಾವು ಅದನ್ನು ಚೆಂದಾಗ ಎಣ್ಣೆ ಒಳಗೆ ಫ್ರೈ ಆಗಕ್ಕೆ ಬಿಡಬೇಕು. ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು, ಯಾಕಂದ್ರೆ ಖಾರ ಅರಿಶಿನ ಪುಡಿ ಸ್ವಲ್ಪ ತಳ ಹಿಡಿದು ಬಿಡ್ತೈತಿ. ಆಮೇಲೆ ನಾವು ಕುದಿಸಿದ ಆಲೂಗಡ್ಡೆ ಇರ್ತಾವಲ್ಲ ಅದನ್ನು ಅದ್ರೊಳಗೆ ಹಾಕಿ ಕೈಲಿನ ಚೆಂದಾಗಿ ಹಿಚಿಗೆ ಅದ್ರೊಳಗೆ ಹಾಕಬೇಕು. ಹಾಕಿ ಚೆಂದಾಗ ಎಲ್ಲನೂ ಮೆತ್ತಗೆ ನಾವು ಅದನ್ನು ಕಲಿಸ್ಕೋಬೇಕು. ಈ ರೀತಿ ಮಾಡ್ಕೊಂಡಿಲ್ಲ, ಹಿಂಗೆ ಮಾಡಿಕೊಂಡು ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡು ಮ್ಯಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಬಿಡಬೇಕು. ಆಮೇಲೆ ಈ ಕಡೆ ನಾವು ಮೈದಾ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದು ಚೆಂದಾಗ ನೆನೆದಿರ್ತೈತಿ. ಆಮೇಲೆ ನಾವು ಅದನ್ನೇನು ಮಾಡಬೇಕು, ಚೆಂದಾಗಿ ಇನ್ನೊಂದು ಸಲ ನಾದ್ಕೊಂಡು ನಾವು ಒಂದು ಸಣ್ಣ ಸಣ್ಣ ಉಳ್ಳಿನ ಹರಿದು ಇಟ್ಕೋಬೇಕು ನೋಡ್ರಿ ಇಟ್ಟಿಟ್ಟು. ಆಮೇಲೆ ನಾವು ಸಣ್ಣ ಸಣ್ಣ ಎಲೆ ರೀತಿನ ನಾವು ಅದನ್ನು ಲಟ್ಟಿಸ್ಕೋತಾ ಬರಬೇಕು. ಈ ರೀತಿ ಲಟ್ಟಿಸ್ಕೊಂಡಾದ್ಮ್ಯಾಗ ನಾವೇನು ಮಾಡಬೇಕು, ಅದನ್ನು ಚಾಕುಲಿ ನಡಬರ್ಕ ಕಟ್ ಮಾಡಿ ಹಿಂಗೆ ಒಂದು ಸೈಡ್ ಎಲೆಗೆ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಕೋನ್ ಶೇಪ್ ಒಳಗೆ ಆಕಾರ ಒಳಗೆ ನಾವು ಇದನ್ನು ಈ ರೀತಿ ನಾವು ಮಾಡಾತಿಲ್ಲ, ಹಿಂಗೆ ಕೋನ್ ರೀತಿ ನಾವು ಮಾಡಿಟ್ಕೋಬೇಕು. ಆಮೇಲೆ ಈ ಕಡೆ ಆಲೂಗಡ್ಡಿನೂ ಸ್ವಲ್ಪ ತಣ್ಣಗಾಗಿರ್ತೈತಿ, ಅದನ್ನು ಅದ್ರೊಳಗೆ ಚೆಂದಾಗ ತುಂಬಬೇಕು. ತುಂಬಿ ನಾವು ಅದನ್ನು ಮತ್ತೊಂಚೂರು ನೀರು ಹಚ್ಕೊಂಡು ಅದನ್ನ ಒಂದು ಕೋನ್ ರೀತಿಯ ಶೇಪ್ ಬರುವಂಗೆ ನಾವು ಮಾಡಿ ಎಲ್ಲನೂ ಇಟ್ಕೋಬೇಕು. ಆಮೇಲೆ ಒಂದು ಕಡಾವಿಗೆ ಒಳಗೆ ಅದಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಆದೈತೆ ಇಲ್ಲ ನೋಡಿ, ಆಮೇಲೆ ಎಲ್ಲನೂ ಸಮೋಸಾನು ಅದಕ್ಕೆ ಹಾಕಿ ಒಂದ್ಸಲ ಚೆಂದಾಗ ಗೋಲ್ಡನ್ ಕಲರ್ ಬರೋವರೆಗೂ ನಾವೇನು ಮಾಡ್ಬೇಕು, ಅದನ್ನು ಚೆಂದಾಗ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಬೇಕು ನೋಡ್ರಿ. ಈ ರೀತಿ ಆಗೈತಲ್ಲ, ಹಿಂಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ. ಇಲ್ಲಿಕಂದ್ರೆ ಮೆತ್ತಗ ನಾವು ಹೆಂಗೆ ಚೆಂದಾಗ ಕರಿತೀವಿ ಅದ್ರ ಮ್ಯಾಗ ಸಮೋಸ ನಮ್ಗೆ ರುಚಿಕರವಾಗಿ ಬರ್ತಾವೆ ನೋಡ್ರಿ. ಈಗ ಈ ರೀತಿ ಹಿಂಗೆ ಸಮೋಸ ಆಗೈತಿ, ಹೆಂಗಾಗೈತಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಮನ್ಯಾಗ ನೀವು ಮಕ್ಕಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟ ಆಗ್ತೈತಿ. ಹಂಗೆ ನಂಗೆ ಹೊಸ ಹೊಸ ವಿಡಿಯೋಗಳು ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.